ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಯಾವ ವಿಡಿಯೋ ತೊಗೊಂಬಂದಿದ್ದೇನೆ ಅಂತ ಎಲ್ಲ ಯೋಚನೆ ಮಾಡ್ತಾಯಿದ್ದಾರೆ. ಜಾಸ್ತಿ ಯೋಚನೆ ಮಾಡಬೇಡಿ. ಇದು ನಮ್ಮ ಮನೆಯಿಂದ ನಮ್ಮ ಅಕ್ಕನ ಮಗ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿದ್ರು. ಸೊ ಅವ್ರನ್ನ ಕಳಿಸೋ ದಿನ ಮಾಡಿರೋಂತಹ ವಿಡಿಯೋನ ನಾನಿಲ್ಲಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಿಂದ 10 ಇಯರ್ಸ್ ಮುಂದೆ ನಮ್ಮ ಅಣ್ಣ ಒಂದು ಸಲ ಮಾಲೆ ಹಾಕಿದ್ರು. ಅದಾದಮೇಲೆ ನಮ್ಮ ಅಕ್ಕನ ಮಗ ಈ ಸಲ ಅವನೇ ಸೆಲ್ಫಾಗಿ ನಾನು ಮಾಲೆ ಹಾಕ್ಕೊಂಡು ಹೋಗ್ತೀನಿ, ನಾನು ಅಯ್ಯಪ್ಪ ಸ್ವಾಮಿ ಟೆಂಪಲಿಗೆ ಹೋಗಬೇಕು ಅಂತ ಕೇಳ್ದ. ಸೊ ಅವನು ಸೆಲ್ಫ್ ಇಂಟ್ರೆಸ್ಟ್ ತೋರಿಸಿದ್ರಿಂದ ನಾವೇನು ಬೇಡ ಅಂತ ಹೇಳಲಿಲ್ಲ. ಇಲ್ಲಿ ಕೂತಿದ್ದಾರಲ್ಲ ಇವರೇ ನಮ್ಮ ಅಕ್ಕನ ಮಗ ಸ್ವಾಮಿ ಆಗಿದ್ದಾರೆ. ಸೊ ಇವ್ರ ಜೊತೆ ತುಪ್ಪದ ಕೈ ತುಂಬಿಸೋದು ಅದೆಲ್ಲನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾವು ಮಾಲೆ ಹಾಕಿದ್ದೂ ಅವ್ರು ಬೆಳಗ್ಗೆನೇ ಹೋಗಿ ಟೆಂಪಲಿಗೆ ಹೋಗಿ ಮಾಡಿಸ್ಕೊಂಬಂದರು. ಆ ಟೈಮಲ್ಲಿ ನಾವು ನಮ್ಮ ಮನೇಲಿದ್ವಿ. ಸೊ ತುಪ್ಪದ ಕೈ ತುಂಬಿಸೋ ಟೈಮಿಗೆ ಬೆಳಗ್ಗೆ 9 ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದರು. ಸೊ ನಾವು ಆ ಟೈಮಿಗೆ ಅಲ್ಲಿಗೆ ಹೋದ್ವಿ. ಹಾಗಾಗಿ ಆ ವೀಡಿಯೋಸ್ ಎಲ್ಲನೂ ತುಂಬಾ ಮಿಸ್ ಆಗಿದೆ. ಅವ್ರು ಮಾಲೆ ಹಾಕಿದ್ದಾಗಲಿ ಬೇರೆ ಪ್ರೊಸೀಜರ್ಸ್ ಎಲ್ಲ ಫಾಲೋ ಅಪ್ ಮಾಡಿದ್ದು ಯಾವುದೂ ನಾವು ಇಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನಮಗೂ ಸ್ವಲ್ಪ ಭಯನೇ ಇತ್ತು. ನಮ್ಮ ಅಕ್ಕನಿಗೆ ಇರೋದು ಒಬ್ಬನೇ ಮಗ, ಅಕ್ಕ ತಂಗಿ ಯಾರು ಸಿಬ್ಲಿಂಗ್ಸ್ ಏನಿಲ್ಲ. ಅವನೊಬ್ಬನೇ ಇರೋದ್ರಿಂದ ಅವನೊಬ್ಬನೇ ಕಳಿಸೋದು ನಮಗೂ ಸ್ವಲ್ಪ ಭಯನೇ ಇತ್ತು. ಏನೋ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕಳಿಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಹಿರುಮುಡಿ ತುಂಬಿಸೋದು ಅಂತಾರಲ್ಲ, ಅದು ಕಾಯಲ್ಲಿ ತುಪ್ಪ ತುಂಬಿಸ್ಬೇಕಾದ್ರೆ ನಾವೇನಾದರೂ ಬೇಡಿಕೊಂಡು ತುಂಬಿಸಿದ್ರೆ ಅದು ಆಗುತ್ತೆ ಅನ್ನೋಂಗಿದ್ರೆ, ತುಪ್ಪ ಗಟ್ಟಿ ಇದ್ದರೆ ನಾವು ಬೇಡ್ಕೊಂಡಿದ್ದಾಗುತ್ತೆ ಅಂತ ಹೇಳ್ತಾರೆ. ನಾವು ಅದೇ ಥರ ಅಂದ್ಕೊಂಡು ತುಂಬಿಸಿ ಕಳಿಸಿದ್ವಿ. ಆದರೆ ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕ್ಕೊಂಡು ಹೋಗೋದು ಅದೆಲ್ಲ ಅಷ್ಟು ಸುಲಭ ಅಲ್ಲ ಅಂತಲೇ ಹೇಳ್ಬೋದು. ಅವ್ರಿಗೆ ಅವ್ರದ್ದೇ ಆದಂಥ ತುಂಬಾ ಪ್ರೊಸೀಜರ್ಸ್ ಇದೆ. ಅದೆಲ್ಲನೂ ಅವರು ಫಾಲೋ ಅಪ್ ಮಾಡಿಕೊಂಡು ಹೋದ್ರೇ ಅವರು ಹೋಗಬೇಕಾಗಿರೋಂತಹ ಯಾತ್ರೆ ಕಂಪ್ಲೀಟ್ ಆಗೋದು ಅಂತಲೇ ಹೇಳ್ಬೋದು. ಅವರು ಮಾಲೆ ಹಾಕಿದಾಗಿಂದ ಹಿಡ್ದು ಹೋಗಿ ಬರೋವರೆಗೂ ಅವ್ರಿಗೆ ಅದ್ರದ್ದೇ ಆದಂಥ ತುಂಬ ಪ್ರೊಸೀಜರ್ಸ್ ಇದೆ. ಅದನ್ನೆಲ್ಲನೂ ಅವ್ರು ಫಾಲೋ ಅಪ್ ಮಾಡಲೇಬೇಕು ಅಂತಲೇ ಹೇಳ್ಬೋದು. ಸೊ ನಮಗೆ 10 ಇಯರ್ಸ್ ಮುಂದೆ ನಮ್ಮ ಅಣ್ಣ ಮಾಲೆ ಹಾಕಿದ್ದು ನನಗಷ್ಟು ನೆನಪಿಲ್ಲ. ಸೊ ಹಾಕಿದ್ರು, ಹೋಗಿ ಕಳಿಸಿ ಬಂದಿದ್ವಿ ಅಷ್ಟೇ. ಅದು ಬಿಟ್ಟು ನನಗಷ್ಟು ಆ ಟೈಮಲ್ಲಿ ನಾನು ಹಾಸ್ಟೆಲಲ್ಲಿದ್ದೆ. ಕಳಿಸೋ ದಿನ ಅವ್ರನ್ನ ಮಾಲೆ ಹಾಕಿ ಕಳಿಸೋ ದಿನ ಹೋಗಿದ್ವಿ. ಅದಾದಮೇಲೆ ಮತ್ತೆ ಅವತ್ತೇ ರಿಟರ್ನ್ ವಾಪಸ್ ಬಂದುಬಿಟ್ಟಿದ್ದೆ. ಸೊ ಅವ್ರು ಹೋಗಿ ಬಂದು ಏನು ಪ್ರಸಾದ ತಂದಿದ್ರು, ಯಾವ ಥರ ಇತ್ತು, ಅದ್ಯಾವುದೂ ನಾನು ಡೀಟೇಲಾಗಿ ಕೇಳೋಕ್ಕಾಗಿರಲಿಲ್ಲ. ಸೊ ಇದು ನಮ್ಮ ಅಕ್ಕನ ಮಗ ನಮ್ಮ ಮನೆಯಲ್ಲೇ ಇರೋದ್ರಿಂದ ಅಲ್ಲಿಗೆ ಹೋಗಿ ಬಂದಮೇಲೆ ಅವ್ರ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಏನು ಅಂತಲೂ ಎಲ್ಲನೂ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಎಕ್ಸ್ಪೀರಿಯೆನ್ಸು ಅವ್ರು ಶೇರ್ ಮಾಡ್ಕೊಳ್ತಾರೆ. ಈ ಸಲ ಅಟ್ಲೀಸ್ಟು ನಮಗೆ ಸ್ವಲ್ಪ ಆದ್ರೂ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಅವರು ರಿಟರ್ನ್ ಬಂದಮೇಲೆ ಪ್ರಸಾದ ಏನು ತಂದಿರ್ತಾರೆ ಏನು ಅಂತಲೂ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋನ ಸ್ವಲ್ಪ ಲೇಟಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅವ್ರನ್ನ ಕಳಿಸೋ ದಿನವೂ ನನಗೆ ಸ್ವಲ್ಪ ಕೋಲ್ಡು ಕಾಫ್ ಎಲ್ಲ ಇತ್ತು. ಸೊ ಆಮೇಲೆ ವೀಡಿಯೋ ಎಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಿಮ್ಗೆಲ್ರಿಗೂ ಕಿರಿಕಿರಿ ಆಗುತ್ತೆ. ನನ್ನ ವಾಯ್ಸ್ ತುಂಬಾ ಇವಾಗ್ಲೂ ಚೇಂಜ್ ಇದೆ, ಬಟ್ ಆವಾಗ ತುಂಬಾ ಕೋಲ್ಡು ಕಾಫ್ ಇದ್ದಿದ್ದರಿಂದ ವಾಯ್ಸ್ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ನಿಮ್ಮೆಲ್ಲರಿಗೂ ಅಂತ ಅಂದ್ಕೊಂಡು ನಾನು ವಿಡಿಯೋ ಎಡಿಟ್ ಮಾಡಿದೆ, ಬಟ್ ವಾಯ್ಸ್ ಓವರ್ ಏನೂ ಕೊಟ್ಟಿರಲಿಲ್ಲ. ಸೊ ಅವರು January 12 ಸ್ಟಾರ್ಟ್ ಮಾಡಿದ್ರು. 16th ರಿಟರ್ನ್ ಬರೋ ಪ್ಲ್ಯಾನ್ ಇದೆ. ಅವತ್ತು 16th ನೈಟ್ 17th ಮಾರ್ನಿಂಗ್ ರಿಟರ್ನ್ ಬರೋ ಪ್ಲ್ಯಾನ್ ಇದೆ. ಸೊ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದಾರೆ. ಸೊ ಟೋಟಲಿ ಅವರು ಒಂದು ಬಸ್ಸಲ್ಲಿ 26 ಮೆಂಬರ್ಸನ್ನು ಒಂದೇ ಹತ್ರ ಮಾಲೆ ಹಾಕ್ಕೊಂಡು ಪ್ರೊಸೀಜರೆಲ್ಲ ಮುಗಿಸ್ಕೊಂಡು ಹೋಗಬೇಕು ಅಂತ ಅಷ್ಟು ಜನ ರೆಡಿಯಾಗಿದ್ದಾರೆ. ಸೊ ಇದು ತುಂಬಾ ಪ್ರೊಸೀಜರ್ ಇದೆ. ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ. ನಾನು ವಿಡಿಯೋ ಮಾಡಿರೋದು ಬರೀ 10 to 20% ಅಷ್ಟೇ. ಅವರು ಮಾಲೆ ಹಾಕ್ದಾಗಿಂದ ಹಿಡಿದು ಅಲ್ಲಿ ದೇವಸ್ಥಾನಕ್ಕೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರೋವರೆಗೂ ತುಂಬಾ ಪ್ರೊಸೀಜರ್ ಇದೆ. ನಾನು ಕವರ್ ಮಾಡ್ಕೊಂಡಿರೋದು ಬರೀ ಅವ್ರು ಹೋಗೋ ದಿನದ್ದು ಮಾತ್ರ. ಇರುಮುಡಿ ತುಂಬಿಸೋದಿಲ್ಲ ಮತ್ತು ಅವ್ರನ್ನ ಕಳಿಸ್ಬೇಕಾದ್ರೆ ಇರೋಂಥ ಪ್ರೊಸೀಜರ್ಸ್ ಅಷ್ಟೇ ಇದೆ. ಸೊ ಇವರು ದೊಡ್ಡಪಾದ ಹೋಗಬೇಕು ಅಂತ ಹೇಳಿದ್ರು. ದೊಡ್ಡಪಾದ ನಡಿಬೇಕು ಅಂತ ಹೇಳಿದ್ರು. ಸೊ ಅದೆಲ್ಲ ಅವ್ರು ಬಂದಮೇಲೆ ಗೊತ್ತಾಗುತ್ತೆ ಅಂತ ಸೊ ಆ ಎಕ್ಸ್ಪೀರಿಯನ್ಸ್ ಆಗಿರೋದು ಗೊತ್ತಿರುತ್ತೆ. ಸೊ ನಮಗೆ ಕ್ಯೂರಿಯಾಸಿಟಿ ಇರುತ್ತೆ
ಅಲ್ಲಿ ಹೋದಾಗ ಗೊತ್ತಾಗುತ್ತೆ, ಅವ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ಕೇಳಬೇಕು ಅನ್ನೋ ಜಾಸ್ತಿ ಇರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ನೀವು ಕೊಡೋ ಒಂದು ಲೈಕು ಕಮೆಂಟ್ಸ್ ನಮಗೂ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಅಂತ ಹೇಳ್ಬೋದು. ಮತ್ತೆ ಮಗ ಸೊ ಪ್ರತಿ ವರ್ಷ ಇವರೊಬ್ಬರೇ ಹೋಗಿ, ಇವರಿಗೇನೋ 11ನೇ ವರ್ಷ ಅಂತೆ. ಸೊ ಇವ್ರು ಪ್ರತಿ ವರ್ಷ ಇವರೊಬ್ಬರೇ ಹೋಗಿ ಬರ್ತಾಯಿದ್ರು. ಈ ಸಲ ಫಸ್ಟ್ ಟೈಮು ನಮ್ಮ ಅಕ್ಕನ ಮಗ ಹೋಗ್ತಾ ಇದ್ದಾನೆ. ಪಟಾಕಿ ಎಲ್ಲ ಹಚ್ಬೇಡಿ. सरस्वती सरस्वती ಇಲ್ಲಿ ಬಾರಪ್ಪ ಬಾ. ಎಲ್ಲೋಗ್ತೀಯ? ಲೋ ಬರ್ತೀನಿ ಬೈಲಿ. ಏನು ಬಿಡ್ತೀಯ? ಸ್ವಾಮಿ ಅಯ್ಯಪ್ಪ. ಅವರಷ್ಟು ಬರೋರ್ಗೂ ರೋಗಂಗಿಲ್ಲ. ಇವರೆಲ್ಲ ಊಟ ಮಾಡಿಲ್ಲ ಅಲ್ಲ.
ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ 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 ಸ್ವಾಮಿ ಅಯ್ಯಪ್ಪ 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 ಸ್ವಾಮಿ ಅಯ್ಯಪ್ಪ 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 ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ 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 ವೀರಮಣಿ ಕಂಠನೆ ಬಿಲ್ಲಾಳಿ ವೀರನೇ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ 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 ಸ್ವಾಮಿ ಅಯ್ಯಪ್ಪ 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 ಹೇಳ್ಬಾರ್ದು ಬಂದಾರ್ಬೇಕು ಹಿಂದ್ಗಡೆ ಮೇಲ್ಗಡೆ ಮೇಲ್ಗಡೆ ಅವರವ್ರದವರೇ ನೆನ್ಪಿಟ್ಕೋಬೇಕೇನೋ ಅಲ್ಲ ಅಲ್ಲಿ ಹೋದ್ಮೇಲೆ ತೆಗಿಯೋದು
ಅಯ್ಯಪ್ಪ ಸ್ವಾಮಿಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಸ್ವಾಮಿಯಪ್ಪ ಶರಣಮಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಬಾಬಾ ಅಯ್ಯಪ್ಪ ಕನ್ಯ ಸಮಯ ರೂಪದಲ್ಲೇ ಗುರುಸ್ವಾಮಿ ರೂಪದಲ್ಲಿ ಗಂಟ ಸಮಯ ರೂಪದಲ್ಲಿ ಬಾಬಾರಯ್ಯಪ್ಪ ಬಾಬಾರಯ್ಯಪ್ಪ ಸ್ವಾಮಿಯೇ ಓಂ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ನೀವಪ್ಪ ಅಯ್ಯಪ್ಪ ಕರ್ಕೋಳಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿದಿಂದ ಕಟ್ಟೋಂತ ಅಯ್ಯಪ್ಪದಿಂದ ಕಟ್ಟೋಂತ ಸ್ವಾಮಿಯಿಂದ ಕಟ್ಟೋಂತ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ವಂದೇವಪ್ಪ ಅಯ್ಯಪ್ಪ ವಂದೇವಪ್ಪ ಕರ್ಕೋಳಪ್ಪ ಅಯ್ಯಪ್ಪ ಬಿಲ್ಲಾಳಿ ವೀರ ಅಯ್ಯಪ್ಪ ಹಿರಮಣಿ ಕಂಠ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ವಂದೇವಪ್ಪ ಅಯ್ಯಪ್ಪ ದೇವಪ್ಪ ಅಯ್ಯಪ್ಪ ಗೋಳಪ್ಪ ಅಯ್ಯಪ್ಪ ಗುರುವಿಂದ್ರ ಅಯ್ಯಪ್ಪ ಬಿಲ್ಲಾಳಿ ವೀರ ಅಯ್ಯಪ್ಪ ಹಿರಮಣಿ ಕಂಠ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಜಿಂದಗ ಸೋಂತ ಅಯ್ಯಪ್ಪ ಜಿಂದಗ ಸೋಂತ ಸ್ವಾಮಿ ಜಿಂದಗ ಸೋಂತ ಅಯ್ಯಪ್ಪ ಜಿಂದಗ ಸೋಂತ ಸ್ವಾಮಿಯೇ ಅಯ್ಯಪ್ಪ ಬಿಲ್ಲಾಳಿ ವೀರನೇ ವೀರಮಣಿ ಕಂಠನೇ ಬಿಲ್ಲಾಳಿ ವೀರನೇ ವೀರಮಣಿ ಕಂಠನೇ ಬಿಲ್ಲಾಳಿ ವೀರನೇ ವೀರಮಣಿ ಕಂಠನೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ವಂದೇವಪ್ಪ ಅಯ್ಯಪ್ಪ ಬರ್ತೀವಪ್ಪ ಅಯ್ಯಪ್ಪ ಕಟ್ಟಾಳಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ವಂದೇವಪ್ಪ ಅಯ್ಯಪ್ಪ ಬರ್ತೀವಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ವಂದೇವಪ್ಪ ಅಯ್ಯಪ್ಪ ಗುರುವೇನ್ ಗುರುವೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ವಂದೇವಪ್ಪ ಅಯ್ಯಪ್ಪ ಬರ್ತೀವಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ವಂದೇವಪ್ಪ ಅಯ್ಯಪ್ಪ ಬರ್ತೀವಪ್ಪ ಅಯ್ಯಪ್ಪ ಕಟ್ಟಾಳಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಬರ್ತೀವಪ್ಪ ಅಯ್ಯಪ್ಪ ಕಟ್ಟಾಳಪ್ಪ ಅಯ್ಯಪ್ಪ ಗುರುವೇನ್ ಗುರುವೇ ಅಯ್ಯಪ್ಪ ಬಿಲ್ಲಾಳಿ ವೀರ ಅಯ್ಯಪ್ಪ ಹಿರಮಣಿ ಕಂಠ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಬರ್ತೀವಪ್ಪ ಅಯ್ಯಪ್ಪ ವಂದೇವಪ್ಪ ಅಯ್ಯಪ್ಪ ಕಟ್ಟಾಳಪ್ಪ ಅಯ್ಯಪ್ಪ ಗುರುವೇನ್ ಗುರುವೇ ಅಯ್ಯಪ್ಪ ಬಿಲ್ಲಾಳಿ ವೀರ ಅಯ್ಯಪ್ಪ ಹಿರಮಣಿ ಕಂಠ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ವಂದೇವಪ್ಪ ಅಯ್ಯಪ್ಪ ಬರ್ತೀವಪ್ಪ ಅಯ್ಯಪ್ಪ ಗುರುವೇನ್ ಗುರುವೇ ಅಯ್ಯಪ್ಪ ಬಿಲ್ಲಾಳಿ ವೀರ ಅಯ್ಯಪ್ಪ ಹಿರಮಣಿ ಕಂಠ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ವಂದೇವಪ್ಪ ಅಯ್ಯಪ್ಪ ಕಟ್ಟಾಳಪ್ಪ ಅಯ್ಯಪ್ಪ ಮನೇಶಪ್ಪ ಅಯ್ಯಪ್ಪ ಗುರುವೇನ್ ಗುರುವೇ ಅಯ್ಯಪ್ಪ ಬಿಲ್ಲಾಳಿ ವೀರ ಅಯ್ಯಪ್ಪ ಹಿರಮಣಿ ಕಂಠ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ 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 ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ
ವೀರಮಣಿ ಗಂಟ ಸ್ವಾಮಿ ಕರ್ಕೋಳಪ್ಪ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ ಬಂದಿದೀವಪ್ಪ ಅಯ್ಯಪ್ಪ ಇದಾಗಿತ್ತು ಫ್ರೆಂಡ್ಸ್ ನಮ್ಮದು ಅಯ್ಯಪ್ಪ ಸ್ವಾಮಿಗೆ ನಮ್ಮ ಸ್ವಾಮಿಗಳನ್ನ ಕಳಿಸಿದಂತಹ ವಿಡಿಯೋ. ಇವ್ರದ್ದು ಪ್ರೊಸೀಜರ್ ತುಂಬಾ ಇದೆ. ನಾನಿಲ್ಲಿ ಒಂದು 10-20% ಅಷ್ಟೇ ಕವರ್ ಮಾಡಿದ್ದೀನಿ. ಅವರು ಮಾಲೆ ಹಾಕ್ದಾಗಿಂದ ಅವರು ಫಾಲೋ ಅಪ್ ಮಾಡಬೇಕಾಗಿರೋದಾಗಲಿ ಪ್ರೊಸೀಜರ್ ಆಗಲಿ ಅವ್ರದ್ದು ತುಂಬಾ ಇದೆ. ನಾವು ಕಳ್ಸೋಕ್ಕೆ ಹೋದಾಗ ತುಂಬಾ ಮಿಸ್ಸಕ್ಕೆ ಕೂಡ ಆಗಿದೆ. ಇದು ಬಸ್ ಹತ್ರ ಮಾತ್ರ ನನಗೆ ಮಾಡೋಕ್ಕಾಗಿದ್ದು. ಬೆಳಗ್ಗೆ ನಾವು ಸ್ವಲ್ಪ ಹೋಗಿ ಅಲ್ಲಿ ಮಾಡೋ ಅಷ್ಟರಲ್ಲಿ ಲೇಟ್ ಆಯಿತು. ಆಮೇಲೆ ಇವ್ರದ್ದು ತುಂಬಾ ಪ್ರೊಸೀಜರ್ ಇದೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ಏನೋ ಮಾಲೆ ಹಾಕ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಆಗೋದಿಲ್ಲ. ಅವ್ರದ್ದು ಅದರದ್ದೇ ಆದಂಥ ಒಂದು ಪಾಲಿಸಿನ ಅವರು ಫಾಲೋ ಅಪ್ ಮಾಡ್ಕೊಂಡು ಹೋದ್ರೇ ದರ್ಶನ ಆಗಲಿ ಯಾತ್ರೆ ಆಗಲಿ ಎಲ್ಲನೂ ಕಂಪ್ಲೀಟ್ ಆಗೋದು ಅಂತಲೇ ಹೇಳ್ಬೋದು. ಎಲ್ಲರೂ ಇದೇ ಥರ ಪ್ರೊಸೀಜರ್ ಫಾಲೋ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ನಮ್ಮ ಮನೆಯಲ್ಲಿ 10 ಇಯರ್ಸ್ ಮುಂದೆ ನಮ್ಮ ಅಣ್ಣ ಈ ಥರ ಮಾಲೆ ಹಾಕಿದ್ರು. ಅದಾದಮೇಲೆ ಇವಾಗ ನಮ್ಮ ಅಕ್ಕನ ಮಗ ಹಾಕಿರೋದು. ಟೋಟಲಿ ನಮ್ಮ ಫ್ಯಾಮಿಲಿಯಿಂದ ಈ ಸಲ ಇಬ್ಬರು ಹೋಗ್ತಾಯಿದ್ದಾರೆ. ಒಬ್ಬ ಅಕ್ಕನ ಮಗ, ಇನ್ನೊಬ್ಬರು ಅತ್ತೆ ಮಗ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಫಸ್ಟಿಂದ ಕೊನೆವರೆಗೂ ನೋಡಿದ್ರೇ ನಿಮ್ಗೆ ಅರ್ಥ ಆಗುತ್ತೆ. ಫುಲ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೊಡೋ ಒಂದು ಲೈಕು ಕಮೆಂಟ್ಸನ್ನೇ ನಮಗೆ ಇನ್ನೂ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ಅವರು ಬಂದಮೇಲೆ ಪ್ರಸಾದ ಆಗಲಿ ಏನೇನು ತೊಗೊಂಬಂದಿರ್ತಾರಂತ ಅದನ್ನು ಒಂದು ವೀಡಿಯೋ ಮಾಡಿಬಿಟ್ಟು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.